तुम सोई, मन के कहे चलो मत कोई. ಪರಮಸಂತ ಸದ್ಗುರು ಹುಜು ಸಹಸ್ರಾಸ್ವಾಮಿಯವರ ವಾಕ್ಯ. ಅವರು ಏನು ಘೋಷಣೆ ಮಾಡ್ತಾರಂದ್ರೆ, ನಿಜವಾದಂಥ ಸತ್ಸಂಗಳಿಗೆ ಅಥವಾ ಭಕ್ತರಿಗೆ ಹೇಳ್ತಾರೆ, ನೀನು ಮನಸ್ಸು ಹೇಳಿದ್ದನ್ನು ಕೇಳಬೇಡ, ನಾನು ಹೇಳೋದು ಕೇಳು ಅಂತ. ನಾನು ಏನು ಹೇಳ್ತೀನೋ ಅದನ್ನು ಕೇಳು, ಮನಸ್ಸು ಹೇಳಿದ್ದನ್ನು ಕೇಳಬೇಡ. ಅಂದ್ರೆ ಗುರುಮುಖಿ ಆಗ ನೀನು, ಗುರುವಿನ ಆಜ್ಞೆಯಂತೆ ನಡಿ, ಗುರುವಿನ ಉಪದೇಶಂತೆ ನಡಿ, ಮನಸ್ಸಿನ ಬೋಧನೆಯಂತೆ ಮನಸ್ಸಿನ ಆಸಂತೆ ನಡಿಬೇಡ. ಮನಸ್ಸು ಏನು ಹೇಳುತ್ತೆ ಅದನ್ನು ಕೇಳಬೇಡ, ಗುರು ಏನು ಹೇಳಿದ್ರೆ ಅದರಂತೆ ಮಾಡು ಅಂತ. ಗುರು ಏನು ಹೇಳಿದರೆ, ನಿನ್ನ ಅಂತರದಲ್ಲಿ ಒಂದು ಸತ್ನಾಮ ಅಥವಾ ಶಬ್ದ ಅಥವಾ ನಾಮ ಅಥವಾ ಆಕಾಶವಾಣಿ ಒಂದಿದೆ, ಒಂದು ಸ್ವಯಂ ಶಕ್ತಿ ಇದೆ. ಅದು ನಿನ್ನ ಮೂಲ ದೇಶವಾದಂತಹ ಸತ್ಖಂಡ ಅಥವಾ ಸತ್ವದಿಂದ ಬಂದು ಭೂಮಧ್ಯದಲ್ಲಿ ನಿಂತು ಎಲ್ಲ ಶರೀರ ವ್ಯಾಪಿಸಿ ಜಗತ್ತು ರೂಪಾಗಿದೆ. ನೀನು ಪುನಃ ಅದೇ ಆ ಸತ್ನಾಮ ಆ ಶಬ್ದದ ಮೂಲಕ ನಿನ್ನ ದೇಶಕ್ಕೆ ಹೋಗಿ ನೀನು ಈ ಜನ್ಮ ಮರಣದ ಬಂಧನದಿಂದ ರಹಿತನಾಗು ಅಂತ ಗುರು ಹೇಳುತ್ತದೆ. ಮನಸ್ಸೇನು ಹೇಳ್ತಿದೆ, ನಡಿ ಯಾವುದಾದ್ರು ಪ್ರಪಂಚ ವ್ಯವಹಾರಗಳಲ್ಲಿ ಭೋಗಗಳಲ್ಲಿ. ಈಗ ಎಷ್ಟೋ ಜನಕ್ಕೆ ಇವತ್ತು ಸತ್ಸಂಗ ಬರುವುದಂದ್ರೂ ಅದು ಅಡ್ಡಿ ಮಾಡಿರ್ತದೆ. ಇವತ್ತೇನು ಹೋಗ್ತಿ, ಇವತ್ತು ಯಾವುದೋ ಒಂದು ಕೆಲಸ ಇದೆ, ಇಲ್ಲ ಇದು ಇವತ್ತು ಸಾಯಂಕಾಲ ಒಳ್ಳೆ ಪಿಕ್ಚರ್ ಇದೆ ಅಲ್ಲಿ ಹೋಗೋನು, ಇಲ್ಲ ಮಹಾಭಾರತ ರಾಮಾಯಣ ಮತ್ತೆ ಇವೆಲ್ಲ ಪಿಕ್ಚರ್ ಹೋದ ಅವನು ನೋಡೋಕು, ಟಿವಿಯಲ್ಲಿ ನೋಡೋಕೋನು, ಅಥವಾ ಯಾವ್ದಾದ್ರು ಒಂದು ಮದುವೆ ಮುಂದೆ, ಇಲ್ಲ ನಾವು ಮೈಸೂರಿಗೆ ಹೋಗ್ಬೇಕು ಅನ್ನೋದು ಒಬ್ರು. ಈಗ ನೋಡ್ರಿ, ಈಗ ಒಂದು ವ್ಯಾನ್ ಬಂದಿತ್ತು ಉರುಕೊಂಡಿಂದ, ಅವರು ನಾವು ಹೇಳಿದ್ವಿ ಈ 1 ಗಂಟೆ ಸತ್ಸಂಗ ಐತೆ, ಸತ್ಸಂಗ ಕೇಳ್ಕೊಂಡು ಊಟ ಮಾಡ್ಕೊಂಡು ಹೋಗ್ರಿ ಅಂತ ಹೇಳಿದ್ವಿ. ಇಲ್ಲ ನಾವು ಹೋಗ್ತೀವಿ ಅಂತ ಮೈಸೂರಿಗೆ ಹೋಗ್ಬಿಟ್ರು. ಹೀಗೆ ಈ ಮನಸ್ಸು ಈ ಆಟ ಆಡಿಸ್ತದೆ. ಅದು ಯಾವಾಗ್ಲೂ ಕೆಳಗಿನ 9 ದ್ವಾರಗಳಲ್ಲಿ ಇಂದ್ರಿಯ ಭೋಗಗಳು ಓಡಾಡೋದನ್ನು ಸಾಗಿ ಊರ್ಧ್ವಮುಖವಾಗಿ ತನ್ನ ದೇಶ, ತನ್ನ ಮೂಲ ದೇಶ ಸತ್ಯೋಕ್ಕೆ ಹೋಗುವಂತ ಅದು ಬಯಸೋದಿಲ್ಲ. ಅದಕ್ಕೆ ಸ್ವಾಮೀಜಿ ಮಹಾರಾಜ್ ಹೇಳ್ತಾರೆ, ನಾನು ಹೇಳೋದನ್ನ ಕೇಳು, ಸ್ವಲ್ಪ ಮನಸ್ಸು ಹೇಳಿದಂತೆ ಕೇಳಬೇಡ. ಯಾವಾಗ ನೀನು ಮನಸ್ಸು ಹೇಳಿದಂತೆ ಕೇಳಬೇಡ ಅಂದ್ರೆ ಮನಮುಖಿ ಆಗಬೇಡ, ಮನಸ್ಸಿನ ಗುಲಾಮ ಆಗಬೇಡ, ನೀನು ಗುರುವಿನ ಗುಲಾಮನಾಗು ಅಂತ ಹೇಳ್ತಾರೆ. ಸತಗುರು ಸೆ ಬೇಮುಖ ಕರ್ವಾ ಭೌಮಿಕ ಗೋತೆ. ಅದು ಇಲ್ಲಿ ನೋಡಿ, ಅದು ಏನೇನು ಮಾಡ್ತಾ ಅದರ ಆಟನೆಲ್ಲ ಹೇಳ್ತಾರೆ. ಅದು ಭವಸಾಗರದಲ್ಲಿ ಮುಳುಗಿಸ್ಬಿಡ್ತದೆ. ಸಂಸಾರ ರೂಪ ಅಂತ ಭವಸಾಗರದಲ್ಲಿ ಅದು ಮುಳುಗಿಸ್ಬಿಡ್ತದೆ. ಸರಿ ಮೇಲೆ ಎದ್ದಳಕ್ಕೆ ಆಗಲ್ಲ, ಹಂಗೆ ಮುಳುಗಿಸ್ಬಿಡ್ತದೆ. ಮತ್ತು ಗುರುವಿನಿಂದ ವಿಮುಖನಾಗಿ ಮಾಡಿ, ಅಂದ್ರೆ ಗುರುವಿನಿಂದ ದೂರ ಮಾಡಿ, ಗುರುವಿನಲ್ಲೇ ಅಂಥವ್ರಿಗೆ ಆ ಮನಸ್ಸು ಏನ್ ಮಾಡುತ್ತೆ, ಒಂದು ಅಭಾವ ತಂದ್ಕೊಂಡ್ಬಿಡ್ಬೇಕು. ಹೇಗೆ ಏನ್ ಹೇಳ್ತಾರೆ, ಅವ್ರ ನಡವಳಿಯಲ್ಲಿ, ಅವ್ರ ವ್ಯವಹಾರದಲ್ಲಿ, ಯಾವ್ದಾದ್ರು ಒಂದು ವಿಷಯದಲ್ಲಿ ಅಭಾವ ತಂದುಕೊಂಡು ಅಲ್ಲಿ ಏನೈತೆ ಅವ್ರು ಏನ್ ಹೇಳ್ತಾರೆ ಹಾಗೆ ಹೀಗೆ ಏನಾದ್ರು ಒಂದು, ಇಲ್ಲ ಒಂದು ಏನಾದ್ರು ಒಂದು ನಿಂದೆ ಮಾಡೋದು, ಯಾವಾಗಲೂ ತಂದ್ಕೊಂಡು ಅವರಿಂದ ದೂರ ಆಗಿರುತ್ತೆ. ಹಂಗ ಮನಸ್ಸು ಅದು ಮನಸ್ಸು ಆಗ ಮಾಡ್ತದೆ. ಕಾಳ ಚಕ್ರ ದಾಳ ಗುಮಾ मोह जाल में बहुत ಮತ್ತು ಕಾಲಚಕ್ರ 84,7,000 ಪಾದ ಕಾಲಚಕ್ರ ಅದರಲ್ಲೇ ಓಡಾಡುತ್ತದೆ ಆ ಮನಸ್ಸು. ಮತ್ತು ಮೋಹದ ಜಾಲಿಯಲ್ಲಿ ಹಾಕಿಬಿಡುತ್ತೆ. ಯಾವ ಪ್ರಪಂಚದ ಮೋಹ, ಬಂಧು ಬಳಗ, ಹೆಂಡತಿ ಮಕ್ಕಳು ಮತ್ತು ಧನ ಸಂಪತ್ತು ಕೀರ್ತಿ ದೊಡ್ಡ ದೊಡ್ಡ ಪದವಿಗಳು, ಇಂಥ ಒಂದು ಮೋಹದ ಜಾಲಿಯನ್ನು ಹಾಕಿಬಿಡ್ತದೆ, ಅದರಲ್ಲಿ ಸೇರಿಸ್ತದೆ ಆ ಮೋಹದ ಜಾಲಿ. ಈ ಮನಸ್ಸು ಇದೆಲ್ಲ ಮಾಡೋದು, ಭಕ್ತಿನ ದೂರ ಮಾಡೋಕೆ ಇವೆಲ್ಲರೂ ಮಾಡ್ತದೆ. ಮಿತ್ರ ನ ಜಾನೋ ಬೇರೆ ಪೋರಾ ಗುರು ಭಕ್ತಿ ಸೇ ದಾರೆ ದೂರ. ಅದಕ್ಕೆ ಸ್ವಾಮಿ ಮಾರ್ಗ ಈ ಮನಸ್ಸಿನ ಮಿತ್ರ ಅಂತ ಹೇಳಿ ಎಂದು ತಿಳಿದಾರ, ಅದೇ ಪರಮಶತ್ರು ನಿನಗೆ. ಭಕ್ತಿಯಲ್ಲಿ ಅದೇ ಪರಮಶತ್ರು, ಹಿತಶತ್ರು ಅನ್ಬೋದು. ಒಂದು ಒಳ್ಳೆಯದು ಹೇಳ, ಪ್ರಪಂಚದ ದೃಷ್ಟಿಯಿಂದ ಒಳ್ಳೆಯದೇ ಹೇಳ್ಬೇಕದು, ಆದರೆ ಪಾರಮ ದೃಷ್ಟಿಯಿಂದ ಅದು ಪರಮಶತ್ರು.
ಆದ್ರಿಂದ ಆ ಮಿತ್ರ ಅಂತ ನೀನು ಎಂದು ಕನಸಿನಲ್ಲಿ ತಿಳಿಬೇಡ, ಅದು ನಿನ್ನ ಭಕ್ತಿಯಿಂದಲೇ ದೂರ ಮಾಡ್ತದೆ. ದಾರ ಸುತ ಸಂಪತ್ ಪರಿವಾರ ದಾರೆ ಕಾಮ ಕ್ರೋಧ ದಾರ. ಇನ್ನೇನ್ ಮಾಡಿದ್ರೆ ಮನೆ ಹೆಂಡರು, ಮಕ್ಕಳು, ಧನ, ಸಂಪತ್ತು, ಪರಿವಾರ, ಸ್ನೇಹಿತರು ಇವರೆಲ್ಲರ ಸಮಾಗಮದಲ್ಲಿ ಇರ್ತದೆ. ಅವೆಲ್ಲರ ಸಮಾಗಮದಲ್ಲಿ ಕಾಮ, ಕ್ರೋಧ, ಲೋಹ, ಮೋಹ ರೂಪವಾದಂತಹ ಆ ಧಾರೆಯಲ್ಲೇ ಹರ್ಕೊಂಡು ಹರುತ್ತದೆ. ನಮ್ಮನ್ನ ಭಕ್ತಿಧಾರೆ ಅಥವಾ ನಾಮದ ಧಾರೆಯಲ್ಲಿ ಬಿಡಲ್ಲ. ಈ ಕಾಮ, ಕ್ರೋಧ, ಲೋಹ ಮೋಹದವಲ್ಲ, ಈ ನದಿಗಳ ಧಾರೆಯಲ್ಲೇ ಹೇಳ್ಕೊಂಡು ಹೋಗ್ತದೆ. ಇಂದ್ರಿ ಭೋಗ ಬಾಸ ಭರಮ ಭಕ್ತಿ ವಿವೇಕ ನಾಶ ಕರ್ವಾವೆ. ಇಂದ್ರಿಯ ಭೋಗಗಳಲ್ಲಿ ಹೇಳ್ಕೊಂಡು ಅದರಲ್ಲಿ ಭ್ರಮೆ, ಅದರಲ್ಲಿ ಓಡಾಡ್ತೀವಿ. ಇಂದ್ರಿಯ ಭೋಗಗಳು ಎಲ್ಲ ಎಷ್ಟು ಇಂದ್ರಿಯ ಇದಾವೆ, ಒಂದೊಂದು ಇಂದ್ರಿಯೂ ಒಂದೊಂದು ಭೋಗ ಕೂಡ ಹೋಗ್ತದೆ. ಅದರಂತೆ ಅದು ಮನಸ್ಸು ಏನ್ ಮಾಡಿ, ಮನಸ್ಸು ಆಜ್ಞೆ ಪ್ರಕಾರ ಇಂದ್ರಿಯ ಹೋಗ್ತವೆ. ಪ್ರತಿಯೊಂದು ಇಂದ್ರಿಯ ಭೋಗಗಳನ್ನೇ ಆ ಮನಸ್ಸು ಹೇಳ್ಕೊಂಡು ಹೋಗುತ್ತೆ. ಮತ್ತು ಅದು ಭಕ್ತಿ ವಿವೇಕ ನಾಶ. ಭಕ್ತಿ ವಿಚಾರಣೆ ಮಾಡ್ಬೇಕಲ್ಲ, ಅದು ನಾಶ ಮಾಡ್ಬಿಡ್ತದೆ. ಭಕ್ತಿನೇ ಶ್ರೇಷ್ಠವಾದ್ದು. ನಾನು ಭಕ್ತಿ ಮಾಡಬೇಕು, ಗುರು ಭಕ್ತಿ ಮಾಡಬೇಕು, ಅವ್ರು ಹೇಳಿದಂತೆ ನಾಮ ಸ್ಮರಣೆ, ಭಜನೆ, ಅಭ್ಯಾಸ ನಾನು ಮಾಡಬೇಕು ಅಂತಕ್ಕಂಥ ಜ್ಞಾನ ನಿಮಗೆ ಮಾಡಬೇಕು. ಸತಗುರು ಪ್ರೀತಮ ಮಿಲೆ ನ ಜಬ ತಕ್ ಕಭಿ ನ ಛೋಟೆ ಮನ ಕೆ ಕೌತುಕ. ಸ್ವಾಮಿ ಮಾಡಿದಂತೆ ಎಲ್ಲಿವರೆಗೂ ನಿನಗೆ ಸಂತ ಸದ್ಗುರು ದೊರೆಯೋದಿಲ್ಲ, ಅವ್ರ ಸಮಾಜದಲ್ಲಿ ನೀನು ಹೋಗಲ್ಲ, ಅವ್ರು ಹೇಳಿದಂತೆ ಅವರು ಬೋಧಿಸಿದಂತೆ ನೀನು ಸಾಧನೆ ಮಾಡಲ್ಲ, ಅಲ್ಲಿವರೆಗೂ ಈ ಮನಸ್ಸಿನ ಕೌತುಕ ನಿಲ್ಲದಿಲ್ಲ ಅಂತ. ಮನಸ್ಸಿನ ಆಟ ಅದು ನಿಲ್ಲದಿಲ್ಲ. ಕೇವಲ ಸದ್ಗುರು ಚರಣದಲ್ಲಿ ಹೋದ್ರೆ ಮಾತ್ರ ಅವರು ಹೇಳಿದಂತೆ ನೀನು ಸಾಧನೆ ಮಾಡಿದ್ರೆ ಆಗ ಈ ಮನಸ್ಸು ನಿಲ್ತದೆ. ಅಲ್ಲಿವರೆಗೂ ಅದರ ಆಟ ಅದು ನಡೆಸ್ತಲೇ ಇರ್ತದೆ. ಚಲ ಬಲ ಮನ ಕೆ ತಹಾಂ ಲಗ್ ಬರನೋ ಋಷಿ ಮುನಿ ಕೋಯಿ ಜಾನೆ ನ ಮರಮ. ಆ ಮನಸ್ಸಿನ ಛಲ, ಬಲ, ಅದ್ರದ್ದು ಎಷ್ಟು ಅಂತ ನಾನು ವರ್ಣನೆ ಮಾಡಲಿ, ಅದು ವಾಕ್ಯದಿಂದ ವರ್ಣನೆ ಮಾಡಕ್ಕಾಗಲ್ಲ. ಎಂತ ಋಷಿ ಮುನಿಯಾದಿಗಳು ಕೂಡ ಸೋತ್ ಹೋಗ್ಬಿಟ್ರು. ಅದ್ರ ಮನಸ್ಸಿನ ಮರ್ಮ, ಅದು ಆಟ ಏನು ಅನ್ನೋದ ಅವ್ರಿಗೆ ಕೂಡ ತಿಳಿಯಕ್ಕೆ ಬರಲಿಲ್ಲ ಅಂತ. ಸಾವಿರಾರು ವರ್ಷ ತಪಸ್ಸು ಮಾಡಿದ ಮುನಿಗಳು, ಋಷಿಗಳು ಕೂಡ ಅದ್ರ ಮನಸ್ಸಿನ ಮರ್ಮ ಅವ್ರಿಗೆ ಗೊತ್ತಾಗಲಿಲ್ಲ. ತತೆ ಸತ ಗುರು ಖೋಜೋ ನಿಜ ಕೆ ದಿನ ಸತ ಗುರು ಕೋಯಿ ಚಲೆ ನ ಬಚ ಕೆ. ಅದಕ್ಕೆ ಸ್ವಾಮಿ ಮಾಡಿದಂತೆ ನೀನು ನಿಜವಾದ ಸದ್ಗುರು ಶೋಧನೆ ಮಾಡು ಮೊದಲು. ಇಲ್ಲದಿದ್ರೆ ಅವರು ತಾತೆ ಸತಗುರು ಕೋಜೋ ನಿಜಕ್ಕೆ ದಿನ ಸತಗುರು ಕೋಯಿ ಚಲೆ ನ ಬಚಕೆ. ಸದ್ಗುರುವಿನಿಂದಲೇ ನೀನು ಈ ಮನಸ್ಸಿನ ಆಟಗಳಿಂದ, ಮನಸ್ಸಿನ ಮೋಸದಿಂದ ನೀನು ತಪ್ಪಿಸ್ಕೊಂಡು ಹೋಗೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ನೀನು ಮೊದಲು ಸದ್ಗುರು ಶೋಧನೆ ಮಾಡು, ಅವರಿಂದ ಉಪದೇಶ ತಗೋ, ಅವ್ರು ಹೇಳಿದಂತೆ ಅವ್ರು ಏನು ಹೇಳ್ತಾರ ಅದನ್ನೇ ನೀನು ಸಾಧನೆ ಮಾಡು. ಇಲ್ಲ ಇದ್ರೆ ಈ ಮನಸ್ಸಿನ ಕೌತುಕದಿಂದ, ಈ ಮನಸ್ಸಿನ ಉಪಟಳದಿಂದ ನೀನು ತಪ್ಪಿಸ್ಕೊಂಡು ಹೋಗೋಕ್ಕೆ ಸಾಧ್ಯ ಇಲ್ಲ ಅಂತ. ಸತಗುರು ಸಮ ಪ್ರೀತಮ ನಹಿ ಕೋಯಿ ಮನ ಮಲಿನ ಕೋ ಧೋವೆ ಹೋಗಿ. ಏನಿದ್ರೆ ಸದ್ಗುರುವಂತಹ ಸ್ನೇಹಿತರು ಯಾರು ಇಲ್ಲ ಅಂತ ಹೇಳ್ತಾರೆ. ಈ ಮೂರು ಲೋಕದಲ್ಲಿ ಇಲ್ಲ. ಯಾವ ಮೂರು ಲೋಕದಲ್ಲಿರ್ತಕ್ಕಂಥ 33 ಕೋಟಿ ದೇವತೆಗಳು ಕೂಡ ನಮ್ಮ ಸ್ನೇಹಿತರಲ್ಲ ಅಂತ. ಆ ದೇವರು ಕೂಡ ನಮ್ಮನ್ನ ಇದೇ ಜಗತ್ತಿನಲ್ಲಿ ಜನ್ಮ ಚಕ್ರದಲ್ಲಿ ಓಡಾಡ್ತಕ್ಕಂಥವ್ರನ್ನೇ ಅವರು ಓಡಾಡ್ತಾರೆ, ನಮ್ಮನ್ನು ಓಡಾಡಿಸ್ತಾರೆ. ಹೌದು, ಅದಕ್ಕೋಸ್ಕರ ಅವರು ಸ್ನೇಹಿತರಲ್ಲ. ಯಾರು ನಿಜವಾದ ಸ್ನೇಹಿತರು ಅಂತಂದ್ರೆ ಯಾರು ಜನ್ಮ ಮರಣದಿಂದ ರಹಿತ ಮಾಡ್ತಕ್ಕಂಥ ಮಾರ್ಗ ತೋರಿಸ್ತಾರೋ ಅವರು ನಿಜವಾದಂತಹ ಸ್ನೇಹಿತರು. ಅದಕ್ಕೋಸ್ಕರ ಸದ್ಗುರು ಒಬ್ಬನೇ ಅಂತ ಸ್ನೇಹಿತ, ಇನ್ಯಾರು ಇಲ್ಲ. ಹೌದು, ಮನ ಮಲಿನಕ್ಕೋ ಏನ್ ಮಾಡ್ತಾರೆ ಅವರು? ಇಂಥ ಈ ಮನಸ್ಸಿನಿಂದ ಏನು ಚತುರತೆ ಅಥವಾ ಕೌತುಕ ಹೇಳಿದ್ರೆ ಅಂಥ ಮನಸ್ಸನ್ನ ಮಲಿನ ಅವ್ರು ತೋಡ್ಬಿಡ್ತಾರೆ. ಮನಸ್ಸಿನ ಮಲಿನ ಯಾವುದು?
ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ್ಯ ಇವೆ. ಈ ಹೊಲಸನ್ನೆಲ್ಲ ಸ್ವಚ್ಛ ಮಾಡಿಬಿಡ್ತಾರೆ ಮನಸ್ಸು. ಅವ್ರ ಸಮಾಗಮದಲ್ಲಿದ್ದರೆ ಅವರ ಸತ್ಯ ವಾಕ್ಯಗಳನ್ನು ಕೇಳಿ ನಾವು ಹೃದಯದಲ್ಲಿ ಧಾರಣ ಮಾಡಿ ಅದರಂತೆ ನಡೆಯಕ್ಕೆ ಪ್ರಾರಂಭ ಮಾಡಿದರೆ ಆ ಮರಿನೆಲ್ಲ ಅದು ಗುರು ಮಾಡ್ತಕ್ಕಂಥ ಉಪಕಾರ. ಮೇರ ಭಾಗ್ಯ ಉದಯ ಆಭಾರಿ ಸತಗುರು ಕಿ ಮೈ ಹುಯಿ ಗತಿ ಪ್ಯಾರಿ. ಏನ್ ಹೇಳ್ತಾನೆ, ನಾನು ಈಗ ಸದ್ಗುರುಗಳ ಒಳ್ಳೆ ಪ್ರಿಯತಮನಾದ ಒಳ್ಳೆ ಪ್ರಿಯ ಶಿಷ್ಯನಾಗಿದ್ದೀನಿ, ನಾನು ಪ್ರಿಯ ಸತ್ಸಂಗಿ ಆಗಿದ್ದೀನಿ ನಾನು. ಅದಕ್ಕೋಸ್ಕರ ನನ್ನ ಭಾಗ್ಯ ಉದಯವಾಗಿದೆ ಈಗ. ಯಾಕೆ ಅವರು ಮನಸ್ಸು ನಾನು ಹೇಳಿದಂತೆ ಕೇಳಂಗ್ ಮಾಡಿಬಿಟ್ರು, ಸಿದ್ಧಿ ಮಾಡಿ ಅದನ್ನ ಮನಸ್ಸನ್ನ ನಾನು ಹೇಳಿದಂತೆ ಕೇಳಂಗ್ ಮಾಡಿಬಿಟ್ರು ಅವರು. ಅದಕ್ಕೋಸ್ಕರ ಈಗ ನಾನು ಬಹಳ ಭಾಗ್ಯೋದಯ, ನನಗೆ ಭಾಗ್ಯೋದಯ ಆಗಿದೆ, ನಾನೇ ಭಾಗ್ಯವಂತನು. ಜಗತ ಜೀವ ಕಹಾ ಜಾನೆ ಮಹೇ ಬೇಟ ಕತೆ ಬನ ಜಾನೆ ಜಗತ್ತಿನ ಜೀವಿಗಳು ಈ ಮಹಿಮೆ, ಸದ್ಗುರುವಿನ ಮಹಿಮೆಯನ್ನು ಅವರು ತಿಳ್ಕೊಳ್ಳಾರು. ಯಾಕಂದ್ರೆ ವೇದ ಪುರಾಣಗಳಿಗೆ ಗೊತ್ತಾಗಿಲ್ಲ, ಮತ್ತೆ ಜಗತ್ತಿನ ಜನರಿಗೆ ಏನ್ ಗೊತ್ತಾಗುತ್ತೆ ಸದ್ಗುರು ಮಹಿಮೆ ಏನು, ಅವರಿಂದ ಏನು ವಿಚಾರ ಮಾಡ್ತಾರೆ ಜೀವಿಗಳಿಗೆ ಅನ್ನೋದು ಅದು ಜಗತ್ತಿನ ಜೀವಿಗಳಿಗೆ ಗೊತ್ತಾಗಲ್ಲ. ಸಂಸಾರದ ಸೂತ್ರದಲ್ಲೇ ಹುಳಾಡ್ತಕ್ಕಂಥವ್ರಿಗೆ ಅದು ಗೊತ್ತಾಗದೇ ಇಲ್ಲ. ಜ್ಞಾನಿ ಜೋಗಿ ಸಬ್ ತಕ್ ರಾಯೇ ಸತಗುರು ಮಹಿಮಾ ಕೋಯಿ ನ ವಿಚಾರೇ. ಮತ್ತು ಬರೇ ಪುಸ್ತಕ, ವೇದ, ಪುರಾಣಗಳು, ಶಾಸ್ತ್ರ ಒಂದೇ ಅಲ್ಲ, ಏನು ದೊಡ್ಡ ದೊಡ್ಡ ಜ್ಞಾನಿಗಳು ಕೂಡ ಎಷ್ಟೆಷ್ಟು ಪುಸ್ತಕಗಳು ಓದಿ ಬೇಕಾದಷ್ಟು ಪುರಾಣಗಳು, ಸುಳ್ಳು ಕಥೆಗಳು ಹೇಳ್ತಿರ್ತಾರೆ. ಉಪನ್ಯಾಸಗಳು ಅದೇ ಒಂದು ವೃತ್ತಿ ಮಾಡಿಕೊಂಡೆ ಉಪನ್ಯಾಸ ಮಾಡೋರೇ ಅದನ್ನ ಒಂದು ಜೀವನದ ವೃತ್ತಿ, ಅದನ್ನು ಮಾಡಿಕೊಂಡು ಸ್ವಲ್ಪ ಲೆಕ್ಚರ್ಗಳು ಹೇಳೋರು ಎಷ್ಟೋ ಜನ ಇದ್ದಾರೆ. ಮತ್ತು ಯೋಗಗಳು 84 ಯೋಗಗಳು, 84 ಯೋಗನೂ ಮಾಡ್ತಾರೆ. ಇವರು ಯಾರಿಗೂ ಆದರೂ ಸದ್ಗುರು ಮಹಿಮೆ ಗೊತ್ತಾಗಲಿಲ್ಲ. ಅವರು ಇಲ್ಲಿ ಮಾಡಿ 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 ಇಲ್ಲೇ ಸೋತು ಹೋಗ್ಬಿಟ್ರು. ಸದ್ಗುರು ಮಹಿಮೆ ಎಂಥದ್ದು, ಸದ್ಗುರಲ್ಲಿ ನಾವು ಶರಣ ಹೋಗ್ಬೇಕು ಅನ್ನೋದು ಅವ್ರ ಜ್ಞಾನಕ್ಕೆ ಬರಲಿಲ್ಲ. ಅದು ಅವರು ಸೋತು ಹೋಗ್ಬಿಟ್ರು. ಗುರು ಶರಣ ಪುಕಾರು ಹಾರತ ಉನ್ನತೆ ನಿತ್ಯ ಪ್ರತಿದಾರು. ಅದಕ್ಕೆ ಹೇಳ್ತಾರೆ, ನೀನು ಸದ್ಗುರುಗೆ ನೀನು ಶರಣ ಹೋಗು, ನಿಜವಾದ ಸದ್ಗುರುವನ್ನು ಶೋಧನೆ ಮಾಡಿ ಅವರಲ್ಲಿ ನೀನು ಶರಣ ಹೋಗು. ಅವರಿಗೆ ಅವರ ಚರಣದಲ್ಲಿ ನೀನು ದಿನಂಪ್ರತಿ ಆರತಿಯನ್ನು ಮಾಡು. ಆರತಿಯನ್ನು ಮಾಡುವಂತಂದ್ರೆ ಸ್ವಲ್ಪ ತಗೊಂಡು ಹಚ್ಚಿ ದೇವರ ಮುಂದೆ ಅಲ್ಲಿಂದ ಗುರುಗಳ ಮುಂದೆ ಪೂಜೆ ಮಾಡಿ ಪಾದ ಮಾಡಿ ತಿರುಗೋದಲ್ಲ ಆರತಿ. ಸದ್ಗುರುಗಳ ಅಂತರದಲ್ಲಿ ಅವರ ಪ್ರಕಾಶಮಾನವಾದಂತಹ ಚರಣದಲ್ಲಿ ನಿಮ್ಮ ಚಿತ್ತವನ್ನು ಕೂಡಿಸ್ತಕ್ಕಂತಹ ಆರತಿಯನ್ನು ಮಾಡು ದಿನಂಪ್ರತಿ ಅಂತ. ಇದಕ್ಕೆ ಯಾರೋ ಸತ್ವರ ತರದ್ ಬೇಕಿಲ್ಲ, ತಟ್ಟೆ ತರದ್ ಬೇಕಿಲ್ಲ, ಬೆಂಕಿ ಕಟ್ಟಿ ಬೇಕಿಲ್ಲ, ಅತ್ತಕ ಏನಿಲ್ಲ. ಅಂತರದಲ್ಲಿ ನೀನು ಇಂಥ ಆರತಿಯನ್ನು ದಿನಂಪ್ರತಿ ಮಾಡು ಅಂತ ಹೇಳ್ತಾರೆ. ಆರತ ಕರ ಪ್ರೇಮ ಸೆ ಜಬ ಕುಲ ಪರಿವಾರ ತರೆ ಮೇರಾ ತಬ. ಈ ರೀತಿ ನೀನು ಆರತಿ ಮಾಡಿದ್ರೆ ಒಳ್ಳೆ ಪ್ರೇಮದಿಂದ, ಭಕ್ತಿಯಿಂದ, ವಿಶ್ವಾಸದಿಂದ ನೀನು ಮಾಡಿದ್ರೆ ನೀನು ಒಬ್ಬನೇ ಉದ್ಧಾರ ಆಗೋದಲ್ಲ, ನಿನ್ನ ಕುಲ ವಂಶ 7 ವಂಶಗಳು ಉದ್ಧಾರ ಆಗ್ತವೆ ಅಂತ ಹೇಳ್ತಾರೆ. ಅವರು ಕೂಡ ಈ ಭವಸಾಗರದಿಂದ ದಾಟಿ ಹೋಗ್ತಾರೆ. ನೀನು ಒಬ್ಬನ ಭಕ್ತಿ ಮಾಡಿದ್ರೆ ನಿನ್ನ ಕುಲದವರು, ವಂಶದವರು ಎಲ್ಲ ಉದ್ಧಾರ ಆಗ್ತಾರೆ. ಆರತ ವಿಧಿ ಅಬ್ಬ ಕರೋ ಸಿಂಗಾರ ರಾಧಾ ಸ್ವಾಮಿ ಮೇರೆ ತುಯೇ ದಯಾರ. ಇಂಥ ಆರತಿಯನ್ನು ನಾನು ಸದ್ಗುರು ಚರಣದಲ್ಲಿ ಮಾಡಿದ್ರಿಂದ ನನಗೆ ಸದ್ಗುರುಗಳ ಕೃಪೆ ನನ್ನ ಮೇಲಾಗಿದೆ. ಯಾಕಂದ್ರೆ ನಾನು ಈ ಮನಸ್ಸು ಹೇಳಿದಂತೆ, ಆ ಸದ್ಗುರು ಹೇಳಿದಂತೆ ನಾನು ಭಕ್ತಿ ಮಾಡಿ ಸದ್ಗುರು ಚರಣದಲ್ಲಿ ನಾನು ದಿನಂಪ್ರತಿನ ಕನಿಷ್ಠ ಪಕ್ಷ ಬೆಳಿಗ್ಗೆ 3 ಗಂಟೆಯಿಂದ 6 ಗಂಟೆ ಆದ್ರನ್ನ ಆ ಸಂಸ್ಮರಣೆ ಅಭ್ಯಾಸ ಮಾಡಿ ಸದ್ಗುರು ಚರಣದಲ್ಲಿ ಧ್ಯಾನದಲ್ಲಿ ನಿರತನಾಗಿ
ದಿನಂಪ್ರತಿ ಇಂಥ ಆಲೋಚನೆ ನಾನು ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ಸದ್ಗುರು ನನ್ನ ಮೇಲೆ ಪ್ರಸನ್ನರಾಗಿ ಅವರ ಕೃಪೆಯ ಧಾರೆಯನ್ನೇ ನನ್ನ ಮೇಲೆ ಇರ್ತಾರೆ ಅಂತ. राधा स्वामी परम दयाल कर आरत निगाल. ಅದಕ್ಕೋಸ್ಕರ ಅವರಂಥ ದಯಾಳು ಯಾರೂ ಇಲ್ಲ ಈ ಪ್ರಪಂಚದಲ್ಲಿ. ಅವರು ನನಗೆ ಅಂಥ ದಯ ತೋರಿಸಿದ್ದಾರೆ ನನ್ನ ಮೇಲೆ. राधा स्वामी परम दयाल कर आरत निगाल.